ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ಯಾರೆಲ್ಲ ಪೇಂಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ನೋಡಿ. ಹೊಸದಾಗಿ ಪೇಂಟ್ ಬಿಸ್ನೆಸ್ ನ ಶುರು ಮಾಡಬೇಕು ಅಂದವರು, ಮತ್ತೆ ನಮ್ಮ ಹತ್ರ ಆಲ್ರೆಡಿ ಹಾರ್ಡ್ವೇರ್ ಶಾಪ್ ಇದೆ, ಅದರಲ್ಲಿ ನಾವು ಪೇಂಟ್ ನ ಶುರು ಮಾಡಬೇಕು, ಏಷ್ಯನ್ ಪೇಂಟ್ ಡೀಲರ್ಶಿಪ್ ತಗೋಬೇಕು ಅನ್ನೋರಾಗ್ಲಿ, ಅಥವಾ ಎಲೆಕ್ಟ್ರಿಕಲ್ ಶಾಪ್ ಇದೆ ನಮ್ದು, ಅದರಲ್ಲಿ ನಾವು ಪೇಂಟ್ ನ ಸೇಲ್ ಮಾಡ್ತೀವಿ ಅನ್ನೋರಾಗ್ಲಿ, ಅವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಡೀಲರ್ಶಿಪ್ ನ ಹೇಗೆ ತಗೊಳ್ಳೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಏಷ್ಯನ್ ಪೇಂಟ್ಸ್ ಅವರು ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಮತ್ತು ಏನೇನೆಲ್ಲ ಕೇಳ್ತಾರೆ ಅಂತ ನೋಡೋಣ ಬನ್ನಿ. ಮೊದಲೇದಾಗಿ ನಿಮ್ಮ ಹತ್ರ ಒಂದು ಶಾಪ್ ಇರಬೇಕು, ಅಂದರೆ ರೆಂಟೆಡ್ ಆಗಿರಲಿ ಅಥವಾ ನಿಮ್ಮ ಸ್ವಂತ ಆಗಿರಲಿ ಶಾಪ್ ಇರಬೇಕು. ಶಾಪ್ದು ಅಗ್ರಿಮೆಂಟ್ನ ಕೇಳ್ತಾರೆ, ಮತ್ತು ನಿಮ್ಮ ಹತ್ರ ಗೋಡನ್ ಇದೆಯಾ ಅಥವಾ ಇಲ್ವಾ ಅಂತ ಅದನ್ನು ಕೇಳ್ತಾರೆ, ಮತ್ತು ಗೋಡನ್ ಎಲ್ಲಿದೆ ಅದನ್ನು ಲೊಕೇಶನ್ನು ಕೂಡ ಕೇಳ್ತಾರೆ. ನೀವು ಶಾಪಿಂದು ಮತ್ತು ಗೋಡನಿಂದು ಲೊಕೇಶನ್ನ ಶೇರ್ ಮಾಡಬೇಕು ಅವ್ರಿಗೆ. ಹಾಗೆ ನಿಮ್ಮ ಹತ್ರ GST ಇರಬೇಕು, ಹಾಗೆ ಮತ್ತು ಕರೆಂಟ್ ಅಕೌಂಟ್ ಕೂಡ ಇರಬೇಕಾಗತ್ತೆ. ಬ್ಯಾಂಕಲ್ಲಿ ನೀವು ಇದು ಮಾಡ್ಬೋದು. ನಿಮ್ಮ ಹತ್ರ GST ಇಲ್ಲ ಅಂದರೆ ನೀವು GST ಆಫೀಸ್ಗೆ ಹೋಗಿ ನೀವು GSTನ ಮಾಡ್ಬೋದು. ಏನೋ ಒಂದು ವಾರದಲ್ಲಿ ಸಿಕ್ಬಿಡುತ್ತೆ ಅಂದ್ಕೊತೀನಿ. ಈಗ ಇನ್ನೂ ಫಾಸ್ಟಾಗಿ ಸಿಗ್ಬೋದು. ನಿಮ್ಮದು ಶಾಪ್ದು ರೆಂಟ್ ಅಗ್ರಿಮೆಂಟ್ ಬೇಕಾಗುತ್ತೆ. ಹಾಗೆ ಇವರು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾಗೆ ಬ್ಯಾಂಕ್ ಕರೆಂಟ್ ಅಕೌಂಟಿಂದು ಅಕೌಂಟ್ ನಂಬರ್ ಕೇಳ್ತಾರೆ. ನಿಮ್ಮ ಶಾಪು ಯಾವ ಊರಲ್ಲಿದೆ ಮತ್ತು ಅದರದ್ದು ಕರೆಂಟ್ ಲೊಕೇಶನ್, ಮತ್ತು ಸುತ್ತಮುತ್ತ ಯಾವುದಾದ್ರೂ ಏಷ್ಯನ್ ಪೇಂಟಿಂದು ಪಾಯಿಂಟ್ಗಳಿದೆಯಾ, ಅಂದರೆ ಯಾವುದಾದ್ರೂ ಡೀಲರ್ಶಿಪ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದಾದಮೇಲೆ ಅವರೇ ಬಂದು ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ಯಾವ್ಯಾವುದು ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಮತ್ತು ಆ ಊರಲ್ಲಿ ಯಾವುದು ಸೇಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ತಾರೆ. ಅಂದರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಏರಿಯಾದಲ್ಲಿ ಯಾವ್ಯಾವುದು ಸೇಲ್ ಆಗುತ್ತೆ ಅಂತ. ಆದರೂ ಒಂದು ಸರಿ ನೋಡಿ ನಿಮ್ಮನ್ನ ಒಂದು ಸರಿ ತಿಳ್ಕೊಂಡು ಹೋಗ್ತಾರೆ. ನೀವು ಹೊಸದೇನಾದರೂ ಶಾಪ್ ಆಗಿದ್ದರೆ ಅದು ಅವರೇ ಎಲ್ಲನೂ ಪೇಂಟ್ನ ಅವರೇ ಕಳಿಸ್ತಾರೆ. ಹಾಗೆ ಅವ್ರದ್ದೊಂದು ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ನ ರೂಲ್ಸ್ನ ಅವರು ಓದಿ ನಿಮಗೆಲ್ಲ ತಿಳಿಸ್ತಾರೆ. ಇಲ್ಲ ಅದನ್ನ ಅಗ್ರಿಮೆಂಟ್ನ ನಿಮ್ಗೆ ಕೊಡ್ತಾರೆ, ಅದಕ್ಕೆ ನೀವು ಸೈನ್ ಹಾಕಿ ಕೊಡ್ಬೋದು. ಇದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಯಿತು. ಹಾಗೆ ನೀವು ಏಷ್ಯನ್ ಪೇಂಟ್ ಶಾಪ್ನ ಶುರು ಮಾಡಬೇಕಂದ್ರೆ ಅಂಗಡಿಯಲ್ಲಿ ಯಾವುದೇ ಥರ ಸೆಟಪ್ಗಳನ್ನ ರೆಡಿ ಮಾಡ್ಕೋಬೇಕು, ಅಂದರೆ ಯಾವುದು ಫರ್ನಿಚರ್ಸ್ ತೊಗೋಬೇಕು ಅಂತ ನೋಡೋಣ ಬನ್ನಿ. ನೀವು ಬಿಗಿನರ್ಸ್ ಅಂದರೆ ಹೊಸದಾಗಿ ಶಾಪ್ನ ಶುರು ಮಾಡಬೇಕು ಅಂತಿದ್ರೆ ಒಂದು ಸಣ್ಣದೊಂದು ಕೌಂಟರ್ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ಪೇಂಟ್ಗಳನ್ನ ಇಟ್ಕೊಳ್ಳೋಕ್ಕೆ ರ್ಯಾಕ್ಗಳನ್ನ ರೆಡಿ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಒಂದು 2-3 ರ್ಯಾಕ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಅದು ಕಬ್ಬಿಣದ್ದಾಗಿರಲಿ ಅಥವಾ ಪ್ಲೈವುಡ್ದಾಗಿರಲಿ, ಸಣ್ಣದೊಂದು ರೆಡಿ ಮಾಡ್ಕೊಳ್ಳಿ. ಒಂದು 2-3 ರೆಡಿ ಮಾಡಿಕೊಂಡ್ರೆ ಅದಾದಮೇಲೆ ನಿಮಗೆ ರಿಕ್ವೈರ್ಮೆಂಟ್ ಯಾವ ಥರ ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಗೊತ್ತಾಗಲ್ಲ ಯಾವ ಸೈಜ್ದು ಮಾಡಿಸ್ಬೇಕು ರ್ಯಾಕ್ನ, ಮತ್ತು ಯಾವ್ಯಾವ ಥರ ಪೇಂಟ್ ಡಬ್ಬಗಳಿರುತ್ತೆ, ಪೇಂಟ್ ಡಬ್ಬ ಸೈಜ್ ಏನು ಅಂತ ನಮಗೆ ಒಟ್ಟಿಗೆ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ನಮ್ಗೆ ಈ ಥರ ಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ಬರ್ತಾ ಬರ್ತಾ ನೀವು ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೋ ಆವಾಗ ನೀವು ರ್ಯಾಕ್ಗಳನ್ನ ಮಾಡಿಸ್ಕೋಬೇಕಾಗತ್ತೆ. ನೀವು ಹೊಸದಾಗಿ ಶುರು ಮಾಡಬೇಕಂತಿದ್ರೆ ಇದು ನೀವು ಮೊದಲೇ ನಮ್ಮ ಹತ್ರ ಪೇಂಟ್ ಶಾಪ್ ಇದೆ, ಅದ್ರ ಬಗ್ಗೆ ಐಡಿಯಾ ಇದೆ ಅಂದರೆ ನೀವು ಅದೇನು ಮಾಡಬೇಕಾಗಿಲ್ಲ. ಅಲ್ಲಿ ನೇಮ್ ಬೋರ್ಡ್ ಎಲ್ಲ ನೀವು ಮಾಡ್ಸಕ್ಕೆ ಹೋಗ್ಬೇಡಿ. ಡೀಲರ್ಶಿಪ್ ಕೊಟ್ಟಾದ್ಮೇಲೆ ಏಷ್ಯನ್ ಪೇಂಟ್ಸ್ ಅವರು ಸ್ವಲ್ಪ ದಿನ ಆದಮೇಲೆ ಅವರು ನಿಮ್ಮ ಅಂಗಡಿ ನೇಮ್ ಇದೆಯಲ್ಲ, ನಿಮ್ಮ ಶಾಪ್ ನೇಮ್ ಸಮೇತ ಅವ್ರದ್ದೊಂದು ಬೋರ್ಡ್ನ ರೆಡಿ ಮಾಡಿ ಕೊಡ್ತಾರೆ. ಅವ್ರ ಲೋಗೋ ಇರುತ್ತೆ ಮತ್ತೆ ನಿಮ್ಮ ಶಾಪ್ ನೇಮು ಕೂಡ ಇರುತ್ತೆ. ಆ ಥರದೊಂದು ಬೋರ್ಡ್ನ ಅವರು ರೆಡಿ ಮಾಡಿ ಕೊಡ್ತಾರೆ, ನೀವು ಹಾಕೋಬಹುದು. ಅಂದರೆ ಸೈಜು ಮೊದಲೇ ಅವ್ರು ಕೇಳ್ತಾರೆ, ಕೆಲವೊಮ್ಮೆ ಕೇಳಲ್ಲ, ಹಂಗೆ ತಗೊಂಡ್ಬಂದ್ಬಿಡ್ತಾರೆ. ಮಾಮೂಲಿ ಅವ್ರಿಗೆ ಗೊತ್ತಿರುತ್ತಲ್ಲ, ಅದೇ ನೋಡ್ಕೊಂಡು ಅವರು ಸೈಜ್ನ ರೆಡಿ ಮಾಡ್ಕೊಳ್ತಾರೆ. ಈಗ ಏಷ್ಯನ್ ಪೇಂಟ್ ಡೀಲರ್ಶಿಪ್ ತಗೊಂಡ್ಮೇಲೆ ಏನೇನೆಲ್ಲ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಮೊದಲು ನೀವು ತಗೊಳ್ಬೇಕು ಅಂದ್ರೆ ಈ ಥರದ್ದು ಮಿಷಿನ್ ಬರುತ್ತೆ. ಇದ್ರ ಜೊತೆಗೆ ಗೇರೋ ಶೇಕ್ ಅಂತ ಇನ್ನೊಂದು ಬರುತ್ತೆ ಪೇಂಟ್ ಡಬ್ಬಿನ ಮಿಕ್ಸ್ ಮಾಡಕ್ಕೆ. ಇದು ಕಲರ್ ಮಿಕ್ಸಿಂಗ್ ಮಿಷಿನ್. ಇದು ಅಂದ್ರೆ ಕಂಪ್ಯೂಟರ್ ಮಿಕ್ಸಿಂಗ್ ಅಂತಾರಲ್ಲ ಆ ತರ ಕಲರ್ ಮಿಕ್ಸಿಂಗ್ ಮಿಷಿನ್. ಇದರಲ್ಲಿ ಕಲರ್ ಹಾಕಿದ್ಮೇಲೆ ಅದನ್ನ ಗೇರೋ ಶೇಕ್ಗೆ ಲಾಕ್ ಮಾಡಿ ಅದನ್ನ ಶೇಕ್ ಮಾಡಕ್ಕೆ ಇನ್ನೊಂದು ಮಿಷಿನ್ ಬರುತ್ತೆ. ನಿಮ್ ಫೋಟೋದಲ್ಲಿ ಹಾಕ್ತೀನಿ ನೋಡಿ. ಈ ಕಲರ್ ಮಿಕ್ಸಿಂಗ್ ಮಿಷಿನ್ ಅಲ್ಲಿ ಹಲವಾರು ತರದ ಮಿಷಿನ್ಗಳದಾವು. ಅದ್ರ ಯಾವ ಏರಿಯಾಗೆ ಯಾವ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಅವರು ಮಿಷಿನ್ ನ ಕಳಿಸ್ತಾರೆ. ಕೆಲವೊಂದು ಕಂಪ್ಯೂಟರ್ ಇಂದ ವರ್ಕ್ ಆಗ್ತಾ ಇರ್ತವೆ, ಇನ್ ಕೆಲವೊಂದು ಲ್ಯಾಪ್ಟಾಪ್ ಇಂದ ವರ್ಕ್ ಆಗಂತ ಮಿಷಿನ್ಗಳಿದಾವೆ, ಮತ್ತೆ ಇನ್ ಕೆಲವೊಂದು ಟ್ಯಾಬ್ ಅಲ್ಲಿ ವರ್ಕ್ ಆಗಂತ ಮಿಷಿನ್ಗಳಿದಾವೆ. ಇದು ಟ್ಯಾಬ್ ಅಲ್ಲಿ ವರ್ಕ್ ಆಗಂತ ಮಿಷಿನ್. ಇದು ಟ್ಯಾಬ್ ಅಲ್ಲಿ ವರ್ಕ್ ಆಗಂತ ಮಿಷಿನ್ ನ ತಗೊಂಡ್ರೆ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲಿ ಬೇಕಲ್ಲಿ ಟ್ಯಾಬ್ ನ ತಗೊಂಡೋಗಿ ಇಟ್ಕೊಂಡು ಕೂತ್ಕೊಂಡು ನಾವು ಕಲರ್ ಮಿಕ್ಸಿಂಗ್ ನ ಮಾಡ್ಬೋದು. ಆದ್ರೆ ಕೆಲವೊಂದಷ್ಟು ಫೀಚರ್ಸ್ ಇದರಲ್ಲಿ ಇರಲ್ಲ, ಇನ್ ಕೆಲವೊಂದಷ್ಟು ಫೀಚರ್ಸ್ ಬೇರೆದ್ರಲ್ಲಿ ಇರ್ತವೆ. ಅದನ್ನ ನೋಡ್ಕೊಂಡು ಅವರು ಏರಿಯಾ ವೈಸ್ ಯಾವ್ದು ಮಿಷಿನ್ ಸೂಟ್ ಆಗುತ್ತೆ, ಯಾವ್ದು ಮಿಷಿನ್ ಸೂಕ್ತ ಅನ್ನೋದನ್ನ ನೋಡ್ಕೊಂಡು ಆ ಮಿಷಿನ್ ನ ಆ ಏರಿಯಾಗೆ ಕಳಿಸ್ಕೊಡ್ತಾರೆ. ಇದನ್ನ ಫ್ರೀ ಆಗಿ ಏನ್ ಕೊಡಲ್ಲ ಅವರು, ನಾವು ಇದಕ್ಕೂ ಕೂಡ ದುಡ್ಡು ಕಟ್ಟಬೇಕಾಗತ್ತೆ. ಎಷ್ಟಾದ್ಮೇಲೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದು ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ, ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ. ಅಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಾರಲ್ಲ, ಅಂದ್ರೆ TSOಗಳು ಇರ್ತಾರಲ್ಲ, ಅವರು ಇದನ್ನ ಡಿಸೈಡ್ ಮಾಡ್ತಾರೆ. ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಊರುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸ್ವಲ್ಪ ದೊಡ್ಡ ಊರುಗಳು ಅಂತ ಬಂದಾಗ, ಅಂದ್ರೆ ತಾಲೂಕು, ಡಿಸ್ಟಿಕ್ ಈ ತರ ಬಂದಾಗೆಲ್ಲ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಹೇಳಕ್ ಆಗಲ್ಲ, ಯಾಕೆಂದ್ರೆ ಏರಿಯಾ ವೈಸ್ ಬೇರೆ ಬೇರೆ ಇರುತ್ತೆ. ನೀವು ಏರಿಯಾ TSOಗಳನ್ನೇ ನೀವು ಕೇಳಬೇಕಾಗತ್ತೆ. ಇನ್ನು ಪ್ರಾಫಿಟ್ ವಿಷಯಕ್ಕೆ ಬಂದ್ರೆ ಎಷ್ಟು ಮಾರ್ಜಿನ್ ಸಿಗುತ್ತೆ ಅಂತ ನೋಡೋದಾದ್ರೆ,
ಕೆಲವೊಂದು ಸೀಸನ್ಗಳಲ್ಲಿ ಕೆಲವೊಂದು ಸ್ಕೀಮ್ಗಳಿರುತ್ತವೆ. ಆ ಸ್ಕೀಮ್ಗಳ ಆಧಾರದ ಮೇಲೆ ನಿಮ್ಗೆ ಮಾರ್ಜಿನ್ ಅನ್ನೋದು ಆಗ್ತಾ ಹೋಗುತ್ತೆ. ನೀವು ಸ್ಕೀಮ್ ನ ಹೆಂಗ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಇದು ಶೇಡ್ ಕಾರ್ಡ್, ಇದು ಕ್ಯಾಟ್ಲಾಗ್ ಅಂತೀವಿ, ಇವು ಶೇಡ್ ಕಾರ್ಡ್. ಇದರಲ್ಲಿ ಕಲರ್ಸ್ ಗಳಿರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಲರ್ ಗಳಿರುತ್ತೆ ನೋಡಿ, ಈ ತರ ಕಲರ್ ಗಳಿರುತ್ತೆ, ಅದಕ್ಕೆ ನಂಬರ್ ಗಳಿರುತ್ತೆ ನೋಡಿ. ಇಲ್ಲಿ ಈ ನಂಬರ್ನ ಇದ್ರಲ್ಲಿ ಕೊಟ್ಟಿರ್ತಕ್ಕಂಥ ಟ್ಯಾಬ್ ಮೇಲೆ ಟೈಪ್ ಮಾಡಿದ್ರೆ ನೋಡಿ ಈ ತರ ಶೇಡ್ ಕಾರ್ಡ್ ಇರುತ್ತೆ. ಕಸ್ಟಮರ್ಸ್ ಬಂದಾಗ ಇದನ್ನ ತೋರಿಸ್ಬೇಕು. ಇದ್ರ ಕಲರ್ನ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ ಕಸ್ಟಮರ್ ನೋಡ್ಕೊಂಡು ಇದೇ ನಂಬರ್ನ ಇದ್ರ ಕೊಟ್ಟಿರ್ತಕ್ಕಂಥ ಟ್ಯಾಬ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಸೇಮ್ ಅದೇ ಕಲರ್ ಬರುತ್ತೆ. ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಇಂಜಿನಿಯರ್ ಗಳು ಬಂದು ಇದನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಅವ್ರ ಇಂಜಿನಿಯರ್ ಒಂದ್ಸರಿ ನಿಮ್ಗೆ ಹೇಳ್ಕೊಡ್ತಾರೆ ಹೆಂಗೆ ಆಪರೇಟ್ ಮಾಡೋದು ಈ ಮಿಷಿನ್ ಅಂತ. ನೋಡಿ ಇಲ್ಲಿ ಸುಮಾರು ಕಲರ್ ಗಳು ಕ್ಯಾಟ್ಲಾಕ್ ಇದೆ. ಇಲ್ಲಿ ನೋಡಿ ನೋಡಿ ಇದೊಂದು ಕಲರ್ ಗಳು ಕ್ಯಾಟ್ಲಾಕೆ ಬೇರೆ. ಇದರಲ್ಲಿ ಎಲ್ಲಾ ತರದ ಕಲರ್ ಗಳು ಇರುತ್ತವೆ. ನೀವು ಇದರಲ್ಲಿ ಕಸ್ಟಮರ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರಲ್ಲ ಆ ಕಲರ್ನ ನಾವು ಇದರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಇದ್ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ. ಪೇಂಟ್ ಶಾಪ್ ನ ಓಪನ್ ಮಾಡಬೇಕು, ಪೇಂಟ್ ಬಿಸ್ನೆಸ್ ನ ಶುರು ಮಾಡಬೇಕು ಅನ್ನೋರ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention, please.